ಗೈಸ್, ಒಂದು ಕಾಡಲ್ಲಿ ಒಂದು ಲಯನ್ ಇರುತ್ತೆ, ಸಿಂಹ ಇರುತ್ತೆ, ಓಕೆನಾ. ಅದೇನಾಗುತ್ತಪ್ಪ ಅಂದರೆ ಅದಕ್ಕೆ ತುಂಬ ಹೊಟ್ಟೆ ಹಸಿವಾಗಿರುತ್ತೆ. ಅದಕ್ಕೆ ಒಂದು ನರಿ ನೋಡುತ್ತೆ. ನರಿ ನೋಡ್ಬಿಟ್ಟು, ಏಯ್ ನರಿ, ಬೇವರ್ಸಿ ನರಿ, ಕಂತ್ರಿ ನರಿ, ನೀನು ಇವತ್ತು ನನಗೆ ಊಟ ತಂದು ಕೊಟ್ಟಿಲ್ಲ ಅಂದರೆ ನಾನು ತಿಂದುಬಿಡ್ತೀನಿ ಅಂತ ಹೇಳುತ್ತೆ. ಅದಕ್ಕೆ ನರಿ ಹುಷಾರಾಗಿ ಪ್ಲ್ಯಾನ್ ಹಾಕಿ, ಇಲ್ಲ ರಾಜ, ನಾನು ತಂದು ಕೊಡ್ತೀನಿ, ಡೋಂಟ್ ವರಿ ಮೈ ಬಾಯ್ ಅಂದ್ಬಿಟ್ಟು ಕಾಡೊಳಗಡೆ ಹೋಗುತ್ತೆ. ಕಾಡೊಳಗಡೆ ಹೋಗಿದ ತಕ್ಷಣ ಒಂದು ಕತ್ತೆ ಸಿಗುತ್ತೆ. ಕತ್ತೆ ಸಿಕ್ಕಿದ ತಕ್ಷಣ ಕತ್ತೆ ಹತ್ರ ಹೋಗಿ ಹೇಳುತ್ತೆ, ಏಯ್ ಕತ್ತೆ, ನೀನೇನು ಮಾಡ್ತಿದ್ದೀಯ ಇಲ್ಲಿ, ಬಾ ಅಲ್ಲಿ, ರಾಜ ನಿನ್ನ ಕರಿತದಾನೆ, ಈ ಕಾಡಿಗೆ ನಿನ್ನ ರಾಜ ಮಾಡ್ತಾನಂತೆ, ಬಾ ಅಂತ ಹೋಗ್ಬಿಟ್ಟು ಕರ್ಕೊಂಡೋಗುತ್ತೆ. ಕರ್ಕೊಂಡೋಗಿದ ತಕ್ಷಣ ಲಯನ್ನು ಕತ್ತೆ ನೋಡಿದ ತಕ್ಷಣ ಅಟ್ಯಾಕ್ ಮಾಡಿಬಿಡುತ್ತೆ. ಅಟ್ಯಾಕ್ ಮಾಡಿ ಜಸ್ಟ್ ಮಿಸ್ಸು, ಕಿವಿ ಮಾತ್ರ ಹೋಗ್ಬಿಡುತ್ತೆ. ಕತ್ತೆ ಜಸ್ಟ್ ಮಿಸ್ಸು. ಆಮೇಲೆ ಕತ್ತೆ ನರಿ ಹತ್ರ ಹೋಗಿ, ಅಯ್ಯೋ ಬೇವರ್ಸಿ ನನ್ನ ಮಗನೇ, ಅದು ತಿನ್ನಕ್ಕೆ ಬರ್ತಾಯಿದೆ, ನನ್ನ ರಾಜನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲೋ ಬೇವರ್ಸಿ ಅಂತ ಹೇಳುತ್ತೆ. ನಿನಗೆ ಅರ್ಥ ಆಗಿಲ್ವಾ, ಅದು ಏನಿಲ್ಲ, ಕಿರೀಟ ಹಾಕ್ಬೇಕಲ್ಲ, ಕಿರೀಟ ನಿನಗೆ, ರಾಜಂದು ಕಿರೀಟ, ಅದಕ್ಕೆ ಕಿವಿ ಕಟ್ ಮಾಡಿರೋದು, ಪರವಾಗಿಲ್ಲ ಬಾ ವಾಪಸ್ ಹೋಗೋಣ ಅಂತ ಕರ್ಕೊಂಡೋಗುತ್ತೆ ನರಿ ವಾಪಸ್. ಈ ಸಲ ಏನಾಗುತ್ತಪ್ಪ ಅಂದರೆ ಲಯನ್ ಅಟ್ಯಾಕ್ ಮಾಡುತ್ತೆ, ಕತ್ತೆದು ಬಾಲ ಕಟ್ಟಾಗ್ಬಿಡುತ್ತೆ. ಬಾಲ ಕಟ್ಟಾಗಿದ ತಕ್ಷಣ ಕತ್ತೆ ಗಾಬ್ರೆ ಅಲ್ಲಿ ಓಡೋಗುತ್ತೆ ಮತ್ತೆ ನರಿ ಹತ್ರ. ನೋಡೋ ಮತ್ತೆ ತಿಂತದೇನೋ ಅವನು, ಬೇವರ್ಸಿ ನನ್ನ ಮಗನೇ ಅಂತ ಹೇಳುತ್ತೆ. ಅದಕ್ಕೆ ನರಿ, ನೀನು ಸಿಂಹಾಸನ ಮೇಲೆ ಕೂತ್ಕೊಳ್ಳೋದು ಬೇಡವೇನೋ, ಆ ಬಾಲ ಅಡ್ಡ ಬರಲ್ವ, ಅದಕ್ಕೆ ಕಟ್ ಮಾಡಿರೋದು, ನೀನು ಟೆನ್ಷನ್ ತಗೋಬೇಡ, ಬಾ ವಾಪಸ್ ಹೋಗೋಣ ಅಂತ ಕರ್ಕೊಂಡೋಗುತ್ತೆ. ಕರ್ಕೊಂಡೋಗಿದ ತಕ್ಷಣ ಈ ಸಲ ಲಯನ್ ಹುಷಾರಾಗಿರುತ್ತೆ, ತಿಂದ್ಬಿಡುತ್ತೆ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಈಸ್, ನಿಮಗೆ ಕೆಲವರು ಬಂದು ಲೈಫಲ್ಲಿ ಅಡ್ವೈಸ್ ಮಾಡ್ತಾರೆ, ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ, ಇದನ್ನು ಮಾಡೋ, ಅದನ್ನು ಮಾಡೋ, ಇದ್ಯಾಕೆ ಮಾಡ್ತಿದ್ಯಾ, ಹಿಂಗೆ ಯಾಕೆ ಮಾಡ್ತಿದ್ಯಾ ಅಂತ. ಅವ್ರು ಒಳ್ಳೆಯದಕ್ಕೆ ಹೇಳ್ತಾರೋ ಕೆಟ್ಟದಕ್ಕೆ ಹೇಳ್ತಾರೋ ನರಿಯಾಗಿ ಹೇಳ್ತಾರೋ ಯಾರಿಗೂ ಗೊತ್ತಾಗಲ್ಲ. ಸಿಂಹಕ್ಕೆ ಬಲಿಯಾಗಿಬಿಡಿ, ಓಕೆನಾ. ನೀವು ಸ್ವಲ್ಪ ಯೋಚನೆ ಮಾಡಿ ಕತ್ತೆ ಆಗಿಬಿಡಿ.